Hi, hello guys, welcome back to my new vlog. ಇದು ಅವಳ ಫೋನ್ ಅಂತೆ. ಸೊ ಇವತ್ತಿನ ವಿಡಿಯೋ ಏನು ಚಿನ್ನ ವಿಡಿಯೋ ಇವತ್ತು ಅಡುಗೆ ಮನೆಗೆ ಹೋದ್ರೆ ಹಾಲು ಉಳಿದೋಗಿದೆ, ರಾತ್ರಿ ಹಾಲು. ಸೊ ಹಾಲನ್ನ ವೇಸ್ಟ್ ಮಾಡೋದು ಬೇಡ, ಅದರಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ ನೋಡಿ, ರಾತ್ರಿ ಹಾಲು ಕಾಯಿಸಿಲ್ಲ ಅಂದರೆ ಹಾಲು ಈಗ ಹೊಡೆದೋಗುತ್ತಲ್ವಾ. ಸೊ ಇದನ್ನು ವೇಸ್ಟ್ ಮಾಡೋದು ಬೇಡ. ಆ್ಯಕ್ಚುಲಿ ಇದು ನಂತರ ಪನ್ನೀರ್ ಅಂತ. ಇದರಲ್ಲಿ ಏನು ಮಾಡ್ಬೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಈಗಿನವ್ರಿಗೆಲ್ಲರಿಗೂ ಹಾಲು ಹೊಡೆದ್ರೆ ಏನು ಮಾಡೋದು ಅಂತ. ಬಟ್ ನಾನು ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಈ ಥರ ಒಂದು ಬೌಲ್ ತೊಗೊತಾ ಇದ್ದೀನಿ. ಇಲ್ಲಾಂದರೆ ನೀವು ಸಿಂಕಲ್ಲೇ ಮಾಡ್ಬೋದು ಡೈರೆಕ್ಟಾಗಿ, ಬಟ್ ನನಗೆ ಬೇಡ ಬಿತ್ತೋದ್ರೆ ಅಂತ. ಸೊ ಈ ಥರ ಒಂದು ತೊಗೊಂಡು ಜಲ್ರಿ ಗೊತ್ತಲ್ವಾ, ನಮ್ಮನೇಲಿ ಜಲ್ರಿ ದೊಡ್ಡದಿಲ್ಲ. ಸೊ ಹಾಗಾಗಿ ಎಣ್ಣೆಯಲ್ಲಿ ತೆಗಿತಲ್ಲ, ಡಿಪ್ ಮಾಡಿ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋ ಒಂದು ಬಟ್ಟೆ ಈ ಥರ ನಾವು ಇಟ್ಕೊಂಡಾದ್ಮೇಲೆ ಹೀಗೇನು ಹುರಿದೋಗಿರೋ ಹಾಲು ಇದೆಯೋ ಅದನ್ನು ಇದರೊಳಗಡೆ ಹಾಕಿಸ್ಬೇಕು. ತುಂಬ ಹೊತ್ತು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇದರಲ್ಲಿ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡ್ತಾಯಿದ್ದೀನಿ, ನೀರಿದ್ರೆ ಬೇಗ ಹೋಗಲಿ ಅಂತ. ಈ ಥರ ಮಾಡಾದ್ಮೇಲೆ ಈ ಬಟ್ಟೆನ ಸ್ವಲ್ಪ ಗಂಟೆ ಹಾಕ್ಬಿಟ್ಟು ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟರೆ ನೀರು ಫುಲ್ಲು ಹೋಗುತ್ತೆ. ಟೈಮ್ ಇದ್ದವ್ರು ಜಾಸ್ತಿ ಬಿಡ್ಬೋದು, ನಾನು ಅರ್ಧ ಗಂಟೆ ಬಿಡ್ತೀನಿ ಅಷ್ಟೇ. ತೆಗೆದ್ಮೇಲೆ ಎಷ್ಟು ನೀರಿರುತ್ತೆ, ಜೋರಾಗಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡಿ. ನಾನು ಬಟ್ಟೆನ ವಾಶ್ ಮಾಡಿದ್ದೀನಿ, ನೀವು ಕೂಡ ವಾಶ್ ಮಾಡಿ. ಯಾವುದಾದ್ರು ಸಿಕ್ತು ಅಂತ ಮಾಡಬೇಡಿ. ಈಗ ಆದಮೇಲೆ ಇದರಲ್ಲೊಂದು ತಗೊಂಡು ಈ ಥರ ಟೈಟಾಗಿ ನಾಟ್ ಹಾಕಿ ಒಂದು. ನೀವು ಅವಾಗ ಏನಾದರೂ ಹಾಲು ಕಾಯಿಸ್ಕೊಂಡು ಹೊಡೆದೋಗಿದ್ರೆ ಈ ಥರ ಕೈಲೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಆರೋಗಿ ಬಿಡಬೇಕಾಗುತ್ತೆ. ಹೊಡೆದೋದ್ಮೇಲೆ 1 ಅವರ್ ಬಿಟ್ಟಿದ್ದೀನಿ ನಾನು, 1 ಅವರ್ ಮೇಲೆ ಆಗಿದೆ. ಸೊ ಅದು ತಣ್ಣಗಿರೋದ್ರಿಂದ ನಾನು ಕೈಲೇ ಪ್ರೆಸ್ ಮಾಡ್ತೀನಿ. ಇದು ಗಂಟು ಹಾಕಿಟ್ಟಿದ್ದೀನಿ, ನೀರಷ್ಟೇನಿಲ್ಲ. ಸೊ ಹಾಗಾಗಿ ಸುಮ್ಮನೆ ಒಂದು ಇದ್ರಲ್ಲಿ ಹಾಕಿಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ಏನು ಮಾಡಬೇಕು, ಏನದು ಪಾತ್ರೆ ತೊಳಿಬೇಕಾ? ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆದಷ್ಟು. ಈಗ ಒಂದು ತಟ್ಟೆ ತೊಗೊಂಡು ಈ ಗಂಟು ಓಪನ್ ಮಾಡ್ತೀನಿ. ನೋಡಿ ಯಾವ ಥರ ಆಗಿದೆ, ಫುಲ್ ನೀರು ಹೋಗಿದೆ. ಈ ಥರ ಆದಮೇಲೆ ಮಿದ್ದಬೇಕು. ನಾನು ಮೊಬೈಲ್ ಸ್ಟ್ಯಾಂಡ್ ತಂದಿಲ್ಲ, ಇವತ್ತು ಕಷ್ಟ ಆಗ್ತದೆ ಒಂದು ಕಾಲು ಇಟ್ಕೊಂಡು ಒಂದು ಕಾಲು ಮಾಡೋದು. ಏನಾದರೂ ಒಂದು ಐಡಿಯಾ ಮಾಡಬೇಕು. ಇಲ್ಲಿ ನಾನು ಇದಕ್ಕೇನು ಮಿಕ್ಸ್ ಮಾಡ್ದಿರ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಆಗಿತ್ತು ತೆಗ್ದಿಟ್ಕೊಂಡಿರೋದು. ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ನೋಡೋಣ. ಇನ್ ಕೇಸ್ ಯಾವುದು ಹೊಡೆದೋದ್ರೆ ಇದು ಹೊಡೆದೋಗ್ಬಿಟ್ರೆ ಅಂತ ಭಯಕ್ಕೆ ನಾನು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಮೈದಾ ಮಿಕ್ಸ್ ಮಾಡಿ ಕಲಿಸಿರೋದು ನೋಡಿ ಹೆಂಗಾಗಿದೆ. ಇದು ಮೈದಾ ಹಾಕಿಲ್ಲ, ನಾನು ಏನು ಮಾಡ್ಕೊಂಡಿದ್ನ ಹಾಲು ಹೊಡೆದು ಆಗಿತ್ತಲ್ಲ ಪನ್ನೀರು, ಅದ್ರಲ್ಲಿ ಮಾಡ್ಕೊಂಡಿರೋದು ಇದು. ನೆಕ್ಸ್ಟ್ ಪಾತ್ರೆ ತಗೊಂಡು ನೀರು ಹಾಕ್ಕೊಂಡು ಸಕ್ಕರೆ ಹಾಕಬೇಕು. ಈ ಪಾತ್ರೆ ತೊಗೊಂಡಿದ್ದೀನಿ, ಈ ಪಾತ್ರೆಗೆ ಸಕ್ಕರೆ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕ್ಕೊಳ್ಳಿ. ಅವರು ಸ್ವೀಟ್ ಕಮ್ಮಿ ಬೇಕು ಅಂತಾರೆ, ನನಗಂತೂ ಜಾಸ್ತಿನೇ ಬೇಕು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆ ಕರಗಿದೆ ಫುಲ್ಲು. ಇವಾಗ ಅದ್ರೊಳಗಡೆ ಇದನ್ನು ಹಾಕ್ತೀನಿ. ಹುಷಾರಾಗಿ ಹಾಕಿ ಮೇಲೆ ಎಲ್ಲ ಹಾಕಾದ್ಮೇಲೆ ಮುಚ್ಚಿಬಿಡ್ಬೇಕು. ಮೀಡಿಯಮಲ್ಲಿ ಇಡಿ. ಸ್ವಲ್ಪ 2 ನಿಮಿಷಕ್ಕೆ ನೋಡ್ತಾ ಇದ್ದೀನಪ್ಪ, ಬಿಸಿ ಆಗಿಬಿಟ್ಟಿದೆ ನೋಡಿ ಹೆಂಗಾಗ್ತದೆ. another 7 minutes later ನೋಡಿ ಹೆಂಗಾಗಿದೆ. ಪುಣ್ಯಕ್ಕೆ ಹೊಡೆದೋಗಿಲ್ಲ, ನಂಗೆ ಭಯ ಅದೇ ಹೊಡೆದೋಗ್ಬಿಡುತ್ತಾ ಅಂತ. ಅದೇ ಗ್ಯಾಪಲ್ಲಿ ಟೀ ಮಾಡ್ಕೊತೀನಿ ನೋಡಿ. ಟೀ ಮಾಡೋ ವಿಧಾನ ಫಸ್ಟ್ ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಇಬ್ರಿಗೆ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸ್ ಮೆಜರ್ಮೆಂಟ್ಗೋಸ್ಕರ ಸೊ 1 ಗ್ಲಾಸ್ ತೊಗೊತಾ ಇದ್ದೀನಿ. ಒಂದು ಅಲ್ಲ, 3/4 ಗ್ಲಾಸ್ ತೊಗೊಂಡೆ. ಶೀಶನ ಕುಡಿತಲೆ ಟೀನ. ಸೊ ಹಾಗಾಗಿ ಅದೊಂಚೂರು ಅದಕ್ಕೆ ನೀರು 1 ಗ್ಲಾಸ್ ತೊಗೊಂಡಿದ್ದೀನಿ. ಕಾಫಿ ಕಟ್ಟಿದ್ರೆ ವೇಸ್ಟ್ ಮಾಡಿ ಟೀ ಸ್ವಲ್ಪ ಏನು ಚೆನ್ನಾಗಿದೆ ನನಗೆ. ಬೇರೆಲ್ಲ ನೀರು ನೋಡಿ, 1 ಸ್ಪೂನ್ಸ್ ಆಲ್ಮೋಸ್ಟ್ ಕ್ಲಿಯರ್ ಹಂಗೆ ಆಗುತ್ತೆ. ಅದಕ್ಕೆ
ರೆಡ್ ಲೇಬಲ್ ಯೂಸ್ ಮಾಡ್ತಾ ಇರೋದು. ನಂಗೆ ಬೇರೆ ಯಾವ ಟೀ ಪೌಡರ್ ಕುಡಿದ್ರೂ ನಂಗೆ ಇಷ್ಟ ಆಗಲ್ಲ. ರೆಡ್ ಲೇಬಲ್ ಮಸಾಲನೂ ಓಕೆ. ಇದನ್ನು ಮಾತ್ರ ನಾನು ಸ್ಪೂನ್ ಅಳ್ತೇಲಿ ನೋಡಲ್ಲ, ಕಣ್ಣು ಅಳ್ತೇಲಿ ನೋಡ್ತೀನಿ. ಒಂಚೂರು ಕಮ್ಮಿ ಹಾಕ್ಕೊಂಡು ಪರವಾಗಿಲ್ಲ, ಆಮೇಲೆ ಜಾಸ್ತಿ ಡಿಕಾಕ್ಷನ್ ಆಗಿಬಿಟ್ರೆ ಇನ್ನೂ ಇಟ್ಟಿಲ್ಲ. ಇದು ಸುಮ್ಮನೆ ತೋರಿಸ್ತಾ ಇರೋದು ಆಯಿತಾ. ಸ್ಟವ್ ಆನ್ ಮಾಡಿ ನಾನು ಇದನ್ನು ವಿಡಿಯೋ ಹೋಗ್ತಿದ್ದೆ ಅಂದ್ಬಿಟ್ಟು ಆನ್ ಮಾಡಿ ಪಾತ್ರೆ ಹಿಡ್ದೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿದ್ರೆ ಆನ್ ಮಾಡೇ ಇಟ್ಟಿಲ್ಲ ನಾನು. ಸೊ ಸ್ಯಾಡ್. ರೆಡಿಯಾಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಾನು ಏನಾಗಬಾರ್ದು ಅಂದ್ಕೊತೀನೋ ಅದೇ ಆಗುತ್ತೆ ನೋಡಿ. ನಂದು ತಪ್ಪೇನಂದರೆ ಚಿಕ್ಕ ಪಾತ್ರೆ ಇಟ್ಟು ಮಾಡೋದು. ತಿರ್ಗಾ ತೊಳಿಬೇಕು. ಟೀ ರೆಡಿಯಾಗಿದೆ, ವಾಶ್ ಕೂಡ ಮಾಡಿಬಿಟ್ಟೆ. ಇದು ನನಗೆ, ಇದು ಶಿರೀಶಿಂಗ್ ಅವ್ರು ಕೇಳ್ತಾರಲ್ವ, ಅದಕ್ಕೆ ಚೋಟಾಗಿ ಸ್ವಲ್ಪ ಕೊಡ್ತಾ ಇದ್ದೀನಿ. ಇದೊಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ನಮ್ಮ ತಾತ ಅಜ್ಜಿಯಿಂದ ನನಗೆ ಬಂದಿರೋದು. ಏನಂದರೆ ಟೀಗೆ ಕಡಲೆಪುರಿ ಹಾಕ್ಕೊಂಡು ಕುಡಿಯೋದು. ಲಾಸ್ಟಲ್ಲಿ ಕಡಲೆಪುರಿ ಇರುತ್ತಲ್ವ, ಅದನ್ನು ಸ್ಪೂನ್ ತೊಗೊಂಡು ತಿನ್ನೋದಾಗಲಿ, ಇಲ್ಲಾಂದರೆ ಟೀ ಕುಡಿಬೇಕಾದ್ರೆ ಅದು ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಇದು ಎಕ್ಸ್ಪೀರಿಯೆನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ಸ್ವೀಟ್ ರೆಡಿ ಆಗಿದೆ. ನಾನು ಇದ್ರ ಹೆಸರನ್ನ ಹೇಳೋದೇ ಮರ್ತೋಗಿದ್ದೀನಿ ಸ್ಟಾರ್ಟಿಂಗಿಂದ. ಇದರ ಹೆಸರು ಬಂದು ರಸಗುಲ್ಲ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೆಂಗಿರುತ್ತೆ ನೋಡಿ. ಇನ್ನೂ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡೋರು. ಬಟ್ ನಾನು ನೀರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಪಾಕ ಇದರಲ್ಲಿ. ಟೇಸ್ಟ್ ಮಾಡೋಣ ಬನ್ನಿ. ಈ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪಾಂಜ್ ಇದ್ದಂಗೆ ಇರುತ್ತೆ. ಹಿಂಗೆ ಎತ್ಕೊಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಗಾಯ್ಸ್. ನಾನು ವಿಡಿಯೋ ಮಾಡಬೇಕು ಅಂತ ಯಾವುದೇ ರೀತಿ ರೆಡಿ ಮಾಡ್ಕೊಳ್ತೀರಾ, ನ್ಯಾಚುರಲ್ಗೆ ಹೇಗಿದ್ದೀನೋ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ಯಾರೆಲ್ಲ ವಿಡಿಯೋ ನೋಡಿರೋರಿಗೆ.